ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಅಕ್ಷಯ ತೃತೀಯ ದಿನದಂದು ಗುಲಗಂಜಿಯನ್ನ ಇಟ್ಟು ಈ ರೀತಿ ಪೂಜೆಯನ್ನ ಮಾಡಿದ್ರೆ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ಕೇವಲ ಸಂಪತ್ತು ಮಾತ್ರ ಅಲ್ಲ, ಗ್ರಹ ದೋಷಗಳು ಕೂಡ ಪರಿಹಾರ ಆಗತ್ತೆ. ಹೌದು, ಗುಲಗಂಜಿ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗುವಂಥದ್ದು ಕೆಂಪು ಮೈ ಮತ್ತು ಕಪ್ಪು ತುದಿಯುಳ್ಳ ಬೀಜ. ಇದನ್ನ ಕಾಡಿನ ರಾಣಿ ಅಂತ ಕೂಡ ಕರೀತಾರೆ. ಈ ಗುಲಗಂಜಿಯಿಂದ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗೋದು ಹೇಗೆ, ಜೊತೆಗೆ ಗುಲಗಂಜಿಯಿಂದ ಗ್ರಹ ದೋಷಗಳಿಗೂ ಕೂಡ ಪರಿಹಾರ ಹೇಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇಲ್ಭಾಗದಲ್ಲಿ ಕೆಂಪು, ಕೆಳಭಾಗದಲ್ಲಿ ಕಪ್ಪು ಬಣ್ಣವನ್ನ ಹೊಂದಿರುವಂತಹ ಗುಲಗಂಜಿ ಬೀಜಗಳಿಂದ ನೀವು ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬಹುದು. ಒಂದು ಕಾಲದಲ್ಲಿ ಚಿನ್ನ ಅಳತೆ ಮಾಡೋದಕ್ಕೂ ಕೂಡ ಈ ಗುಲಗಂಜಿಯನ್ನ ಬಳಸ್ತಾ ಇದ್ರಂತೆ. ಚಿನ್ನ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ. ಈ ಬೀಜಗಳೊಂದಿಗೆ ಚಿನ್ನವನ್ನ ತೂಗುವಂಥದ್ದು ಅಂದ್ರೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಪಡೆದಂತೆಯೇ ಅಂತ ಹೇಳಿ ಜನ ನಂಬ್ತಾರೆ. ಇನ್ನು ಲಕ್ಷ್ಮೀ ದೇವಿಗೆ ಗುಲಗಂಜಿ ಅಂತ ಹೇಳಿದ್ರೆ ಬಹಳನೇ ಪ್ರಿಯವಾದ ವಸ್ತು. ಇನ್ನು ಈ ದಿನಗಳಲ್ಲಿ ಅದೆಷ್ಟೋ ಜನರಿಗೆ ಈ ಬೀಜಗಳ ಬಗ್ಗೆ ಹೆಚ್ಚು ತಿಳಿದೇ ಇರಬಹುದು. ಆಯುರ್ವೇದದಲ್ಲೂ ಕೂಡ ಗುಲಗಂಜಿಗಳ ಬಗ್ಗೆ ಉಲ್ಲೇಖ ಇದೆ. ಈ ಬೀಜಗಳ ತಿರುಳನ್ನ ಕೆಲವು ರೀತಿಯ ಮಾನಸಿಕ ಅಸ್ವಸ್ಥಗಳಿಗೂ ಕೂಡ ಬಳಸಲಾಗುತ್ತೆ. ಅಲ್ಲದೆ ಇವುಗಳನ್ನ ಮುಖ್ಯವಾಗಿ ಪೂಜೆಗಳಲ್ಲೂ ಕೂಡ ಬಳಸ್ತಾರೆ. ಈ ಬೀಜಗಳನ್ನ ದೀಪಾವಳಿ ಅಥವಾ ಅಕ್ಷಯ ತೃತೀಯ ಹಬ್ಬದಂದು ಪೂಜಿಸಿ ಕುಂಕುಮದೊಂದಿಗೆ ಕೆಂಪು ಬಟ್ಟೆಯನ್ನ ಇಟ್ಟು ನಗದು ಪೆಟ್ಟಿಗೆಯಲ್ಲಿ ಇದನ್ನ ಇರಿಸಿದ್ರೆ ಸಂಪತ್ತು 2 ಪಟ್ಟಾಗತ್ತೆ ಅಥವಾ ಅದಕ್ಕಿಂತ ಹೆಚ್ಚಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಲಕ್ಷ್ಮೀ ಕೃಪೆ, ಸಂತೋಷ ಹಾಗೂ ನೆಮ್ಮದಿಯನ್ನ ತರುತ್ತೆ. ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ದುಷ್ಪರಿಣಾಮಗಳನ್ನ ಕೂಡ ಹೋಗಲಾಡಿಸುವಂತ ಗುಣಗಳನ್ನ ಹೊಂದಿದೆ ಅಂತ ಕೂಡ ಹೇಳಲಾಗತ್ತೆ. ಅಲ್ಲದೆ ಆರಂಭದಲ್ಲಿ ಹೇಳಿದಂತೆ ಗುಲಗಂಜಿ ಅಂತ ಹೇಳಿದ್ರೆ ಎಲ್ಲರಿಗೂ ನೆನಪಾಗುವಂಥದ್ದು ಕೆಂಪು ಮೈ ಹಾಗೂ ಕಪ್ಪು ತುದಿಯುಳ್ಳ ಬೀಜ. ಆದ್ರೆ ಬೀಜಗಳು ಹಲವು ಬಣ್ಣಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ನಿಜ. ಹೌದು, ಈ ಬೀಜಗಳು ಹಸಿರು, ಬಿಳಿ, ಕೆಂಪು, ಕಪ್ಪು ಹಾಗೂ ಹಳದಿ ಬಣ್ಣದಲ್ಲೂ ಕೂಡ ಸಿಗುತ್ತೆ. ಕೆಂಪು ಮತ್ತು ಕಪ್ಪನ್ನ ಹೊರತುಪಡಿಸಿ ಇತರ ಬೀಜಗಳು ಬಹಳ ಅಪರೂಪ ಅಂತಲೂ ಕೂಡ ಹೇಳಬಹುದು. ಗುಲಗಂಜಿ ಬೀಜಗಳಿಂದ ಗ್ರಹ ದೋಷ ಕೂಡ ಪರಿಹಾರ ಆಗತ್ತೆ. ಹೌದು, ಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗುವಂಥದ್ದು ಮಾತ್ರ ಅಲ್ಲದೆ ಗುಲಗಂಜಿ ಬೀಜಗಳಿಂದ ಗ್ರಹ ದೋಷಗಳಿಗೂ ಕೂಡ ಪರಿಹಾರ ಸಿಗುತ್ತೆ. ಹಾಗಿದ್ರೆ ಯಾವ ಬಣ್ಣದ ಗುಲಗಂಜಿ ಬೀಜಗಳಿಂದ ಯಾವ ರೀತಿಯಾಗಿ ಗ್ರಹ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಿಳಿ ಬಣ್ಣದ ಬೀಜಗಳು ಶುಕ್ರ ಗ್ರಹ ದೋಷಕ್ಕೆ ಪರಿಹಾರವನ್ನ ಒದಗಿಸುತ್ತೆ. ಕೆಂಪು ಬಣ್ಣದ ಬೀಜಗಳು ಕುಜಗ್ರಹ ದೋಷದ ಪರಿಹಾರ ಆಗಿದೆ. ಕಪ್ಪು ಬಣ್ಣದ ಬೀಜಗಳು ಶನಿಗ್ರಹ ದೋಷವನ್ನ ಗುಣಪಡಿಸುತ್ತೆ. ಹಳದಿ ಬಣ್ಣದ ಬೀಜಗಳು ಗುರುಗ್ರಹ ದೋಷವನ್ನ ಪರಿಹಾರ ಮಾಡುತ್ತೆ. ಹಸಿರು ಬಣ್ಣದ ಬೀಜಗಳು ಬುಧಗ್ರಹ ದೋಷಕ್ಕೆ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಬೀಜಗಳಲ್ಲಿ ಆಭರಣಗಳನ್ನ ಕೂಡ ತಯಾರಿಸಿ ಧರಿಸಬಹುದು. ಮಕ್ಕಳನ್ನ ದುಷ್ಟ ಶಕ್ತಿಯಿಂದ ಕಾಪಾಡೋದಕ್ಕೂ ಕೂಡ ಇದನ್ನ ಕೊರಳಲ್ಲಿ ಹಾಕ್ತಾರೆ. ಇನ್ನು ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.